ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಸನಗೌಡ ಪಾಟೀಲ ಯತ್ನಾಳ್ ದಲಿತ ವಿರೋಧಿ ಹೇಳಿಕೆ ಖಂಡಿಸಿ ಇವತ್ತು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ವಿರುದ್ಧ ಜೈಕಾರ ಕೂಗುತ್ತಾ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘಟನೆ ರಾಜ್ಯಾಧ್ಯಕ್ಷರು ಆದ ಪ್ರವೀಣ ಆರ್ ಮಾದ್ರ ಅವರು ವಿಜಯಪುರ ಶಾಸಕರು ಆದ ಬಸನಗೌಡ ಪಾಟೀಲ ಯತ್ನಾಳ್ ಪದೇ ಪದೇ ಹಿಂದೂ ಮತ್ತು ಅಲ್ಪಸಂಖ್ಯಾತರ ಭಾವೈಕ್ಯತೆಗೆ ಧಕ್ಕೆ ಉಂಟು ಮಾಡೋದು ಇವನ ಹವ್ಯಾಸವಾಗಿದೆ. ಇತ್ತೀಚಿನ ವರ್ಷದಲ್ಲಿ ಮೂಢನಂಬಿಕೆ ವಿಚಾರಧಾರಿಗಳು ಆಗಿರುವಂತಹ ಶ್ರೀ ನಿಜ ಗುಣಾನಂದ ಮಹಾಸ್ವಾಮಿಗಳಿಗೆ ಬೈಲೂರ ಸಂಸ್ಥಾನ ಪೀಠ ಅವರಿಗೆ ನಿಂದಿಸುವುದು ಮತ್ತು ಚಾಮುಂಡೇಶ್ವರಿ ತಾಯಿಯ ಮೇಲೆ ಹೂ ಹಾಕುವುದು ಸನಾತನ ಧರ್ಮದವರೇ ಆಗಬೇಕು. ಸಾಮಾನ್ಯ ದಲಿತ ಮಹಿಳೆಯೂ ಕೂಡ ಅಧಿಕಾರ ಇಲ್ಲ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದು ಅಕ್ಷಮ್ಯ ಅಪರಾಧವಾಗಿದೆ ಎಂದಿದ್ದಾರೆ. ಮೊದಲನೇದಾಗಿ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರದಲ್ಲಿ ಏನು ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಹಿಂದೂ ದೇಶದಲ್ಲಿ ಭಾವೈಕ್ಯತೆ ಸವಾರದಂತ ಎಲ್ಲರೂ ಕೂಡಿದ್ದಾರೆ. ಆದ್ರೆ ಕೆಲವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದ ದುರ್ದೈವ ಅಂತ ಅನಿಸುತ್ತೆ. ನಮ್ಮ ಬಿಜಾಪುರ ಶಾಸಕ ಬಸನಗೌಡ ಆ ಪದೇ ಪದೇ ಜಾತಿಗಳಲ್ಲಿ ಬೆಂಕಿ ಹಚ್ಚಿ ಕೆಲಸ ಮಾಡುತ್ತೆ. ನಮ್ಮ ಹಿಂದೂ ಜನರಿಗೆ ಮತ್ತು ನಮ್ಮ ಮುಸಲ್ಮಾನದವರಿಗೆ ಏನಾದ್ರೂ ಅನ್ನೋದು ಕೊರೋನಾ ಬಗ್ಗೆ ಅವಹೇಳನ ಮಾತಾಡೋದು ಮತ್ತೊಂದು ಮಾಡೋದು ಇದೆ. ಇಂಥ ಹುನ್ನಾರ ಮೊದಲಿನಲ್ಲೂ ನಡ್ಕೊಂಡು ಬಂದಿತ್ತು. ಈಗಾಗಲೇ ಏನು ನಮ್ಮ ಮೈಸೂರು ದಸರಾ ಇಡೀ ರಾಜ್ಯದಲ್ಲಿ ನಮ್ಮ ಅಭಿವೃದ್ಧಿ ದಸರಾ ಒಂದು ಕಾರ್ಯಕ್ರಮ ನಡೆದಿತ್ತು. ಸನಾತನ ಧರ್ಮದವರಾಗಬೇಕು. ಒಬ್ಬ ದಲಿತ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂದ್ರೆ ದಲಿತರ ಹೆಣ್ಮಗಳನ್ನು ಮಾಡಬಾರ್ದನ, ಪೂಜೆ ಮಾಡಬಾರ್ದನ. ಯಾಕೆ ಮಾಡಬಾರ್ದು? ಸಮಾನತೆ ಎಲ್ಲಿದೆ? ಈ ಸಮಾನತೆ ಸಂವಿಧಾನ ಕೊಟ್ಟೈತೆ, ನಮಗೆ ಸ್ವಾತಂತ್ರ್ಯದಿಂದ ಬದುಕು ಹಕ್ಕು ಕೊಟ್ಟೈತೆ. ಈ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹಿಡಿಬೇಕಾಗೈತೆ. ಎಲ್ರಿಗೂ ಏನೇನು ಸನಾತನ ಧರ್ಮ ಆ ಧರ್ಮ ಯಾವ ಧರ್ಮ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಹಿಂದೂ ಧರ್ಮ ಹಿಂದೂ ರಾಷ್ಟ್ರ ಆಗ್ಬೇಕು ನೀವು ಹೇಳ್ತಿಲ್ಲ, ನಾನು ಹೇಳ್ತೇನೆ. ನಮ್ಮ ಸಂಘಟನೆ ಹೇಳ್ತಾರೆ ಇದು ಭೀಮ ರಾಷ್ಟ್ರ ಆಗಬೇಕು, ಸಂವಿಧಾನ ರಾಷ್ಟ್ರ ಆಗಬೇಕು. ಅದಕ್ಕೆ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ರು ಮಗನ, ನೀ ಏನಾದ್ರು ಎಲ್ಲ ಮತ್ತೆ ಬಾಲ ಬಿಚ್ಚಿದಂದ್ರೆ ಮೊನ್ನೆ ನಮ್ಮ ಪೂಜ್ಯ ಮಹಾಗುರು ವಿಶ್ವ ಬಸವಣ್ಣವರ ಬಗ್ಗೆನೂ ಕೂಡ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿಲ್ಲ ಅಂತ ಹೇಳ್ತಾ ನಿಂದು ಮತ್ತೆ ನೀ ಸಾಧಿಸಿ ಈ ಮಗನ. ಅದಕ್ಕೆ ನೀನು ಇನ್ನು ಏನಾದ್ರೂ ಮಾತಾಡಿದ್ರೆ ನಾವೇ ಯುವ ಕರ್ನಾಟಕ ಭೀಮಸೇನೆ ಸಂಘಟನೆ ಎಲ್ಲ ಪದಾಧಿಕಾರಿ ನಿನ್ನ ಮನೆಗೆ ಮುತ್ತಿಗೆ ಹಾಕಿ ನಿನ್ನ ತಲೆ ಬೋಸಿ ನಾಮ ಹಾಕಿ ಮೆರವಣಿಗೆ ಮಾಡುವಂತ ಕೆಲಸ ನಾವು ಭೀಮಸೈನಿಕರು ಮಾಡ್ತಾ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾವು ಗೌರವಾನ್ವಿತ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ವಿನಂತಿ ಮಾಡ್ಕೊಳ್ತಾನೆ. ಗೃಹ ಇಲಾಖೆ ಅವ್ರ ಕಡೆ ಐತಿ. ಈಗಾಗಲೇ ಸುಮಾರು 72 ಪ್ರಕರಣಗಳು ನಡೆದಾವೆ. ಆದರೂ ಕೂಡ ಅವ್ರು ಯಾರು ಬಂಧನ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ದಲಿತ ಸಮುದಾಯದ ಹೆಣ್ಮಗಳಿಗೆ ನಿಂದನೆ ಮಾಡುವ ಅಟ್ರಾಸಿಟಿ ಪ್ರಕರಣ ದಾಖಲಾಗೈತಿ. ಆದರೂ ಕೂಡ ಅವನು ಬಂಧನ ಆಗಿಲ್ಲ. ತಾವು ಕೂಡ ಸೋಮೋಟೋ ಪ್ರಕರಣ ದಾಖಲು ಮಾಡಿ ಅವನ ರಾಜ್ಯದಿಂದ ಗಡಿಪಾರು ಮಾಡಬೇಕಂತ ಯುವ ಕರ್ನಾಟಕ ಭೀಮಸೇನೆಯಿಂದ ಒತ್ತಾಯ ಮಾಡ್ತೇವೆ. ಏನು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಅವ್ರಿಗೆ ಏನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಶಾಸಕರಾದಂಥ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಏನು ಪದೇ ಪದೇ
ತಮ್ಮ ನಾಲಿಗೆಯನ್ನು ಹರಿಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ, ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಬಗ್ಗೆ ಈಗಾಗಲೇ ಅವರಿಗೆ ಅವಹೇಳನಕಾರಿ ಮಾತನಾಡೋದು, ಇದೇ ರೀತಿ ಅವನ ದುಷ್ಕೃತ್ಯ ಮಾಡ್ಕೊಳ್ತಾ ಬಂದಿದ್ದಾನೆ. ಮತ್ತು ಈಗ ದಲಿತ ಸಮುದಾಯದ ಹೆಣ್ಣುಮಗಳಿಗೂ ಕೂಡ ಮೈಸೂರು ದಸರಾ ವಿಚಾರವಾಗಿ ಒಬ್ಬ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಸನಾತನ ಧರ್ಮದವರೇ ಹೂ ಹಾಕಬೇಕು, ಚಾಮುಂಡೇಶ್ವರಿಗೆ ಹೂ ಹಾಕಬೇಕು, ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂತ ಯಥೇಚ್ಛವಾಗಿ ಮಾತಾಡ್ಯದ. ಮತ್ತು ಇದರಿಂದ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಮತ್ತು ದಲಿತ ಸಮುದಾಯ ಹೆಣ್ಣುಮಗಳಿಗೆ ನೋವುಂಟು ಮಾಡೈತಿ. ಇಡೀ ದಲಿತ ಸಮುದಾಯದ ಕ್ಷಮೆ ಕೇಳಬೇಕು. ಮತ್ತು ಈಗಾಗಲೇ ಬಸವಣ್ಣವ್ರ ಬಗ್ಗೆ ಕೂಡ ಕೆಲವೊಂದು ಅವಹೇಳನಕಾರಿ ಮಾತಾಡಿದ ಇಂಥ ವ್ಯಕ್ತಿಯನ್ನ ಸುಮಾರು 72 ಪ್ರಕರಣ ಇವನ ಮೇಲೆ ಇದ್ರೂ ಕೂಡ ಇವನು ಯಾರೂ ಕೂಡ ಬಂಧಿಸ್ತಾ ಇಲ್ಲ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಇವನ ಮೇಲೆ ಸೋಮೋಟೋ ಪ್ರಕರಣ ದಾಖಲಿಸಿ ಮತ್ತು ಈಗಾಗಲೇ ಅಟ್ರಾಸಿಟಿ ಪ್ರಕರಣ ದಾಖಲಾದ್ರೂ ಕೂಡ ಅವನು ಬಂಧಿಸಿಲ್ಲ. ಇವೆರಡೂ ಪ್ರಕರಣ ದಾಖಲಿಸಿ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತ ನಾವು ಯುವ ಕರ್ನಾಟಕ ಭೀಮಸೇನಿಂದ ಒತ್ತಾಯ ಮಾಡ್ತೇವೆ ಸರ್. ಇನ್ನು ಪ್ರತಿಭಟನೆಯಲ್ಲಿ ಹಲವಾರು ಪ್ರತಿಭಟನಾಕಾರರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.